8 ಗಂಟೆ ಆಗೈತಿ. ಅಭಿಮಾನಿಗಳಿಗೆ ಹೇಳಿದ್ದೆ ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ರೆಡಿ ಆಗಿದ್ದೀವಿ. ಸಾಯಂಕಾಲ ನಮ್ದು ಫಂಕ್ಷನ್ ಐತೆ ಅಂತ ಹೇಳಿ ಕಾರ್ಯಕ್ರಮ. ಇವತ್ತು ರಿಸೆಪ್ಷನ್ ಅದ, ಅರ್ಶಿನ ಕಾರ್ಯಕ್ರಮದಾಯ್ತು, ಆಮೇಲೆ ಮದ್ವಿದ ಬಾರಾತದ ಕಾರ್ಯಕ್ರಮ ಆಯ್ತು, ಮದ್ವೆ ಆಯ್ತು. ಈಗ ಮೇನ್ ಇರೋದು ರಿಸೆಪ್ಷನ್. ಇಲ್ಲೇ ನಮ್ಮ ನೇಬರ್ಸ್ ಅದಾರ, ಅವ್ರದ್ದು ಮದುವೆ ಒಳಗೆ ಅಲ್ಲೇ ನಾನು ಹಸಿರು ಬಳಿ ಹಾಕೊಂಡಿದ್ದೆ. ಹುಡುಗಿ ಭೇಟಿಯಾಗಿ ಬರೋಣ ಅಂತ ಹೇಳಿ ನಮಗೂ ಹೊಸ ಪರಿಚಯ, ಖುಷಿ ಆಗೈತೆ ನನಗೆ ಅವ್ರಿಗೆ ನೋಡಿ. ಆಮೇಲೆ ಮತ್ತೆ ಸ್ಪೆಷಲ್ ವಿಶೇಷ ಅಂದ್ರೆ ನಮ್ಮ ಔಸಿ ಬಂದಾರ. ನಮ್ಮ ಔಸಿ ನಿಮ್ಗೆ ಗೊತ್ತಾದ, ಈಗಾಗಲೇ ವಿಡಿಯೋ ನೋಡಿನ ನಮ್ಮ ಮನೆಯವರ, ಈಗಾಗಲೇ ವಿಡಿಯೋ ನೋಡಿದ್ದೀರಾ. ನಮ್ಮ ಮನೆಯವ್ರ ಅಕ್ಕ ಅವರು ಬಂದಾರ. ಮತ್ತು ಅವ್ರಿಗೂ ಕರ್ಕೊಂಡು ಬೆಳಗಾವಿ ಒಳಗೆ ಹೆಂಗೆ ಫಂಕ್ಷನ್ ಮಾಡ್ತಾರೆ, ಆಮೇಲೆ ಯಾವ ರೀತಿ ರಿಸೆಪ್ಷನ್ ಕಾರ್ಯಕ್ರಮ ಸಾಯಂಕಾಲ ಯಾವ ರೀತಿ ಇರ್ತದೆ, ಡೆಕೋರೇಷನ್ ಯಾವ ರೀತಿ ಇರ್ತದೆ ನೋಡಕ್ಕೆ ಅವ್ರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಆಮೇಲೆ ಇಲ್ಲೇ ಹತ್ರನ ಐತಿ, ಭಾಳ ದೂರ ಇಲ್ಲ, ಏನಿಲ್ಲ. ಇಲ್ಲೇ ನಮ್ಮ ಹಿಡಲ ಕಡೆಯಿಂದ ನಾವು ಆರಾಮಾಗಿ ಹೋಗ್ಬೋದು. ಮತ್ತು ಅಲ್ಲಿ ಏನೇನು ಯಾರ್ಯಾರು ಭೇಟಿ ಆಗ್ತಾರೆ ನಮ್ಮ ಔಸಿಗೆ ನೋಡಿ ಎಷ್ಟು ಎಲ್ಲರೂ ಖುಷಿ ಆಗ್ತಾರೆ. ನಾ ತೋರ್ಸಾಕಿದ್ದೀನಿ ಅಲ್ಲಿ ಅವರಿಗೆ. ನಮ್ಮ ಔಸಿನೂ ನಾ ಭಾಳ ಸಲ ಅಲ್ಲಿ ವಿಡಿಯೋ ಹೇಳಿ ಬಂದೇನೆ ಅವರಿಗೆ, ನಿಮ್ಮಂಗೆ ನಮ್ಮ ಔಸಿ ಅದಾರ, ನಮ್ಮ ಮನೆಯವ್ರ ಅಕ್ಕವರು ಹಿಂಗೆ ಅದಾರ, ನಮ್ಮ ಮನೆಯವ್ರಿಗೆ ಹಿಂಗೆ ಮಾಡ್ತಾರೆ ಅಂತ ಹೇಳಿನಿ. ಇವತ್ತು ಅವ್ರಿಗೆ ಪರಿಚಯ ಮಾಡಿಸ್ತೀನಿ. ಮತ್ತು ಮೌಸಿ ಚಂದ ಸಾರಿ ಹಾಕೊಂಡು ರೆಡಿ ಆಗಿದ್ದಾರೆ. ಅವ್ರಿಗೆ ನಾನು ಹೊಸ ಸಾರಿ ಹಾಕೋರಿ ಅಂತ ಕೊಟ್ಟಿದ್ದೀನಿ ಇವತ್ತು. ಮತ್ತು ಹೆಂಗೆ ಕಾಣಿಸತ್ತಾರೆ ಕಮೆಂಟು ಮಾಡಿರಿ. ಮೌಸಿ ಅಂದ್ರೆ ನಮ್ಮ ಅಜ್ಜಿದು ವಿಡಿಯೋ ನೋಡ್ತಿರಲ್ಲ ನೀವು, ಅವರ ದೊಡ್ಡ ಮಗಳು, ಅವ್ರ ಮೌಸಿ ಅವ್ರಿಗೆ ಸೇವೆ ಮಾಡಿದ್ದಾರೆ. ಭಾಳ ಅಂದ್ರೆ ಭಾಳ ಅವ್ರದ್ದೆಲ್ಲ ವ್ಯವಸ್ಥೆ ಮಾಡಿದವ್ರು ನಮ್ಮ ಮೌಸಿನ. ಮೊದಲಿಂದ ನಾನು ಅಷ್ಟು ಕಾಳಜಿನ ಅವ್ರ ಮೇಲೆ. ನಿಜ ಹೇಳ್ಬೇಕಂದ್ರೆ ಇವರು ತಾಯಿ ಅವ್ರ ಮಗಳ ಹಂಗಾಗ್ಯಾರ ನಮ್ಮ ಮನೆಯೊಳಗೆ. ಆ ರೀತಿ ಅದ. ಮೌಸಿ ಬರೀ ಹೋಗೋನು, ಯಾವ ರೀತಿ ರೆಡಿ ಆಗಿದಾರ ಬರ್ತಾರೆ ಗಬ್ರು ನೋಡ್ರಿ ಅಂತ ಅವ್ರಿಗೆ ಬಂದ್ರ ನೋಡಿ. ಎಷ್ಟು ಚಂದ ರೆಡಿ ಆಗಿದಾರು, ಚಂದ ಕಾಣಿಸತೈತೆ ಅವ್ರಿಗೆ ಸಾಡಿ. ಇದೊಂದು ಚಲೋ ಮಾಡಿದಾರ. ಅಲ್ಲಿ ಹಾಲ್ ದಿಂದ ಕಾರ್ ಪಾರ್ಕಿಂಗ್ ಸ್ವಲ್ಪ ದೂರ ಆಗ್ತೈತಿ, ಖರೆ ಕಂಫರ್ಟೇಬಲ್ ಅದ. ಆಮೇಲೆ ಗಾಡಿಗಳು ನಿಲ್ಲಕಲ್ಲಿ ಜಾಗ ಇಲ್ಲ. ಇದು ಹಿಂಡಲ್ಗಾದ ಹಾಲ್ ಇದೆ, ಇದು ಹಿಂಡಲ್ಗಾ ಸೈಡ್ ಹಾಲ್ ಬರ್ತದ. ಭಾಳ ಚಲೋ ಇದೆ, ತೋರಿಸ್ತೀನಿ ನಿಮ್ಗೆ. ದೊಡ್ಡ ಪ್ರಮಾಣ ಅದ ಹಾಲ್, ಅಂತೂ ಭಾಳ ಮಸ್ತ್ ಐತಿ. ಇದು ಹಾಲ್ ನೋಡಿ. सगळ्यांचं लक्ष आहे का इकडे? सगळ्यांचं लक्ष आहे का इकडे? बरं, एक कोडं आहे, त्याचं उत्तर कोण देणार? बरं, तुम्ही माझ्याकडे आलं पाहिजे, कारण मला तुमच्यापर्यंत पोहोचता नाही येणार. सो मागून उत्तर आली पाहिजे. पहिलं कोडं, एवढूशा निवडीत लुलूबरी खेळे. अरे असं कोरस मध्ये उत्तर दिल्यावर मी कुणाला आन्सर करणार? बक्षीस देण्याचं उत्तर लवकर यायचंय. चला चला या इकडे, या पटकन या. माईक घेऊन मला नाही येत आहे. तर जोरदार टाळ्या होऊन जाऊ दे माऊलींसाठी. बरं, तुमचं नाव सांगाल का? तहसीलदार का खाशेदार? हरीच्या टीम मधून. हरीचं पारडं जड होत आहे. बरं, काउंट करायचं आहे कोणती टीम जिंकणार आहे. त्यामुळे देवयानीची टीम बी रेडी. बरं, उत्तर सांगा. जीभ आहे. बरोबर का उत्तर? अगदी बरोबर उत्तर आहे. तुम्हाला सुद्धा एक छोटस गिफ्ट माझ्याकडं. खूप खूप अभिनंदन. बरं, आता दुसरं वालं इथे ऐकताय का? मागून सुद्धा उत्तर आली तरी चालतील. काळा आहे पण कावळा नाही, लांब आहे पण साप नाही. काय बरं उत्तर असेल? काळा आहे पण कावळा नाही, लांब आहे पण साप नाही. इथे गोड ताई आलेले आहेत माझ्याकडे. तुमचं नाव सांगाल? पक्की होत चालले. उत्तर आहे केक. अगदी बरोबर. बरं, बक्षीस घ्यायच्या आधी जाताय तुम्ही, ह्या लवकर इकडे यायचं. मेनी मेनी कॉंग्रॅच्युलेशन. आता अगो तुम्ही इतक्या गोड स्माईल मला देताय, तुम्ही लवकर यायचंय. बक्षीस पाहिजेत की नको? बरं, घनदाट हिरवगार जंगल, त्याच्यामध्ये लाल रंगाचं घर, आणि त्या घरामध्ये काळ्या रंगाची गोड गोड पिल्लं. नाव सांगाल का? विदुला कदम. तुम्ही? हरीची बहीण. आणि उत्तर काय? कलिंगड. एका बहिणा बहिणीसाठी एका जोरदार. व्हेरी व्हेरी कॉंग्रॅच्युलेशन. हरीची टीम 4 पॉइंट्स वर आले. क्या बात आहे. आवाज आला पाहिजे.
त्याच्या टाळ्यांच्या गजरात स्वागत करायचं आहे मंडळी. मागून टाळ्या झाल्या पाहिजे, त्यामुळेच त्यांना उत्साह येणार आहे. करायचं नाही, वाईट करत राहायचे आणि सोबत म्हणायचं ಇಲ್ಲಿ ಕುದ್ದೇವ್ ನಾವು ಎಷ್ಟು ಭಾರಿ ಡ್ಯಾನ್ಸ್ ಮಾಡಿದ್ರು. ಈಗ ಕೇಕ್ ಕಟಿಂಗ್ ಐತಂತ ಅದನ್ನ ಕೇಕ್ ಕಟ್ ಮಾಡ್ತಾರೆ. ಮೋಸಿನಿ ಕೂತಾರೆ. ಅವರು ಫಸ್ಟ್ ಟೈಮ್ ಇಲ್ಲಿ ಕಾರ್ಯಕ್ರಮ ನೋಡ್ತಾ ಇದಾರೆ ಅನ್ಸ್ತದೆ. ಬೆಳಗಾವಿ ಒಳಗಿಂದಿದೆ ರಾತ್ರಿ ಟೈಮ್ದಾಗ ಮಸ್ತ್ ಮಾಡ್ಯಾರ, ಚಂದ ಮಾಡ್ಯಾರ, ಡೆಕೋರೇಷನ್ ಭಾಳ ಮಸ್ತ್ ಐತೆ. हरीशची आत्या आहे. हॅपी बर्थडे टू यू दिव्यानी वहिनी. हॅपी बर्थडे टू यू. रिपीट करा आणखी वेळा. मंगल दिन हा भाग्याचा, वैनीच्या वाढदिवसाचा, दीर्घायुष्य लाभो हीच आमची शुभेच्छा. जोरदार टाळ्या होऊन दे या जोडीसाठी. क्या राज है आपके, क्या राज है. बघा समोर मिसेस तहसीलदारच्या या स्वागत सोहळ्यामध्ये इतक्या मोठ्या संख्येने तुम्ही उपस्थिती लावली. अजूनच थोडासा वेळ तुम्ही बसून ಓ, ಮಸ್ತ್ 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 मस्त. ಅವರು ಮಾಡ್ತಾ ಇದಾರೆ, ಬಹಳ ಮಸ್ತ್ ಮಾಡತ್ತಾರು. तर सैराट ग्रुप रेडी आहात का? सैराट. बरं मंडळी, तुम्ही सुद्धा रेडी आहात का? हंगामा तहसीलदार परिवारामध्ये होतो तेव्हा हंगामा, जेव्हा फ्लोअरवर डान्स करायला येत आहेत हरीचे भाऊ, वहिनी आणि दादा. एका सैराट ग्रुपसाठी एकदा जोरदार टाळ्या होऊ दे. थोडा लाईट पण पडेल. सर कार्यक्रम तर लय मस्त झाला, ಭಾರಿ. ಓ ಜನ ಬಂದಿದಾರ, ಬಹಳ ದೊಡ್ಡ ಪ್ರಮಾಣ ಕಾರ್ಯಕ್ರಮ. बरं आहे नी तुम्ही? ओके. छान दिसाला लई. बरं झालं, छान दिसाला तुम्ही, एकदम मस्त दिसाला. ज्यादा ಸರ್ ರೀ, ಚಂದ ಕಾಣಿಸ್ತಾ ಇದ್ದೀರಾ ನೀವು. ಓಕೆ ರೀ, ಥ್ಯಾಂಕ್ ಯು ರೀ. ನಿಂತಿದ್ದಾರೆ ಸರ್, ಅದು ಅವರು ಬಂದಿದ್ದಾರೆ. ಹೌದಾ, ಹೋಗಿ ಬರ್ತೀರಾ ಆಮೇಲೆ? जेव्हा तिथं भेटून आलो त्यांना. ಆಯ್ತಾಯ್ತು. ಅಲ್ಲ ನೀ ಸರ್ ಸ್ಟೇಜ್ ಮೇಲೆ ಹೋಗ್ತಾ ಇದೀವಿ ವಿಶ್ ಮಾಡಕ್. ಈಗ ಎಲ್ಲಾರು ನಿಂತಿದೀವಿ ಇಲ್ಲಿ. ನಾವು ವಿಶ್ ಮಾಡಿ ಆಗೈತಿ, ಮತ್ತ ಸರ್ ಮೇಡಮ್ ಜೊತೆ ನಾವು ಮತ್ ಬಂದಿದೀವಿ. ಇನ್ನೊಂದು ಸೆಕೆಂಡ್ ಎರಡನೇ ಅವಕಾಶ ನಮಗೆ ಮತ್ ಭೇಟಿ ಆಗಕ್ಕೆ. ಮೌಸಿಗಲ್ಲಿ ಕೂಡ್ಸ್ ಬಂದು ಹರೀಶ್ ಮತ್ತು ದೇವಯಾನಿ ಅವರ ಆರತಕ್ಷಣೆ ಹೋಗಿದ್ವಿ. ಅವರು ತಂದೆ ತಾಯಿದು ಬರ್ತೀವಿ ಅಂತ ಗೊತ್ತಾಯ್ತು. ದೊಡ್ಡ ಕೇಕ್ ಕಟ್ ಮಾಡಿದ್ರು, ಮಗಳು ಬರ್ತೀವಿ. ಆಮೇಲೆ ವಿಶೇಷ ನಮ್ಮ ನೇಬರ್ ಡಾಕ್ಟರ್ ಸೇಲ್ದಾರ್, ಆಮೇಲೆ ಕವಿತಾ ಮೇಡಮ್ ಅವ್ರದ್ದು ಇವತ್ತು, ಕವಿತಾ ಮೇಡಮ್ ಅವ್ರದ್ದು ಕೂಡ ಇವತ್ತು ಬರ್ತೀವಿ. ಸೊ ಅವರಿಗೆ ನಮ್ಮ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪರವಾಗಿ, ಆಮೇಲೆ ನಮ್ಮ ವೈಯಕ್ತಿಕ ಪರವಾಗಿ ಜನ್ಮದಿನದ ಖುಷಿ ಆಯ್ತು. ನೀವು ನೋಡಿ ಖುಷಿಯಾಗಿರಿ. 100 ವರ್ಷ ಬಾಳ್ರಿ. ಸಕಲ ಸೌಭಾಗ್ಯ ओके बाय. जेवला आम्ही. मावशी आलेत म्हणतात. एवढं कसं मस्त डान्स केला तुम्ही, आणि एवढं खरंच भाऊ, मामा माझ्या. होय काय?
नाही खरंच तुम्ही मुलगी तुमची मुलगी सक्की मुलगी काय थँक्यू थँक्यू नाही तुम्हाला एवढं काय तुम्ही आम्ही सरांची शेजारी फर्स्ट कॉर्नर बाजूला ते डिझाईन डिझाईन हा हा बघा हा ओके ओके ಹಾ तेच नाही ಸರ್ तुम्हाला ಈಗ ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ ಆಯ್ತು ಎಲ್ಲ ಫಂಕ್ಷನ್ ಭಾಳ ಮಸ್ತ್ ಆಗೈತಿ ಅಭಿಮಾನಿಗಳಿಗೆ ಬಂದು ನೋಡಿ ಟೈಮ್ 11 ಗಂಟೆ ಆಗ್ಲಿಕ್ಕೆ ಬಂದೈತಿ ಈಗ ಕಾರ್ಯಕ್ರಮ ಅಂತೂ ಭಾಳ ಮಸ್ತ್ ಆಗೈತಿ ಭಾಳ ಮದುಮಗಳನ್ನ ಭಾಳ ಚಂದ ಅದಾಳ ದೇವಯ್ಯಾನಿ ಅಂತ ಹೇಳಿ ಕಾರ್ಯಕ್ರಮ ಅಂತೂ ಎಷ್ಟು ಅದ್ದೂರಿಯಾಗಿ ಎಷ್ಟು ಮಸ್ತ್ ಕಾರ್ಯಕ್ರಮಗಳು ಮಾಡಿದ್ರು ಸ್ಪೆಷಲ್ ಇತ್ತು ಕಾರ್ಯಕ್ರಮಗಳು ನಾವು ನೋಡಾಕ ಆಮೇಲೆ ಮತ್ತೆ ಅದ್ರೊಳಗೆ ಸ್ಪೆಷಲ್ ನಮ್ಮ ನೇಬರ್ ಅವ್ರದ್ದು ಇವತ್ತ ಹುಟ್ಟಿದಬ್ಬ ಸವಿತಾ ಅಂತ ಹೇಳಿ ಅವ್ರ ಯಜಮಾನ್ರ ಡಾಕ್ಟರ್ ಅದಾರ ಇದ್ರ ವಿಡಿಯೋ ಒಳಗೆ ಐತೆ ಅವ್ರದ ಆಮೇಲೆ ಮತ್ತೆ ಮದುಮಗಳ ಅಪ್ಪಾಜಿ ಅವ್ರದ್ದು ಇವತ್ತು ಬರ್ತದೆ ಸವಿತಾ ಶೇಲ್ದಾರ್ ಹಾ ಅವ್ರದ್ದು ಇವತ್ತು ಹುಟ್ಟಿದಬ್ಬ ಎಲ್ಲರೂ ವಿಶ್ ಮಾಡ್ರಿ ನೀವು ಆಮೇಲೆ ಹೊಸ ಜೋಡಿಗೆ ನಿಮ್ಮ ಆಶೀರ್ವಾದ ಇರ್ಲಿ ಮತ್ ನಮಗೂ ನೋಡಿ ಖುಷಿ ಆಯ್ತು ಎಲ್ಲ ನಮ್ಮ ನೇಬರ್ಸ್ ಅವರು ಒಳ್ಳೆಯವರು ಇಷ್ಟು ಒಳ್ಳೆಯವರು ಅದಾರ ಅವ್ರ ಪರಿಚಯ ಆಗಿ ಚಲೋ ಆಯ್ತು ಅವ್ರದ್ದೆಲ್ಲ ವಿಡಿಯೋ ಮಾಡಿ ಎಷ್ಟು ನನ್ನ ಕೈಯಿಂದ ಆಗ್ತದೆ ವಿಡಿಯೋ ಎಲ್ಲ ನೀವು ನೀಟಾಗಿ ಎಡಿಟಿಂಗ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಎಲ್ಲ ನಿಮಗೆ ವಿಡಿಯೋ ಇಷ್ಟ ಆಗಿರ್ತದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಕ್ ಮರ್ಯಾಕ್ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿದವ್ರು ಕಾಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಆಮೇಲೆ ಮತ್ತೆ ಬೇರೆ ಬೇರೆ ವಿಡಿಯೋಗಳು ನಾವು ನಿಮಗೆ ಬಿಡ್ತೀವಿ ನಿಮಗೆಲ್ಲ ಇಷ್ಟ ಆಗ್ತದೆ ಅನ್ಕೊಂಡಿದೀವಿ ನಿಮಗ ಅನ್ಸಿರ್ಬೇಕ ಎಷ್ಟೊಂದು ಮದ್ವಿ ವಿಡಿಯೋಗಳು ಮಾಡ್ತಾ ಇದಾರೆ ಮದ್ವಿ ಲಾಗ್ ಮಾಡ್ತಾ ಇದಾರೆ ನಮಗೆ ಡೈಲಿ ಲಾಗ್ ಮಾಡಕ್ ಆಗಿಲ್ಲ ಈಗ ನಮ್ದು ಮದ್ವಿಗಳು ಮುಗೀತು ಈಗ ನಾವು ಈ ವರ್ಷದ ಸದ್ಯಕ್ಕೆ ಮದುವೆಗಳು ಲಾಸ್ಟ್ ಇವತ್ತು ಅನ್ಕೊಂಡಿದೀವಿ ಸೊ ಇನ್ನು ಮುಂದೆ ಕೆಲವೊಂದು ವೈಯಕ್ತಿಕವಾದ ನಮ್ದೆಲ್ಲ ಸ್ವಲ್ಪ ಪರ್ಸನಲ್ ಕೆಲಸಗಳು ಅದಾವ ಅವು ನಿಮಗೆ ಹೇಳ್ತೇವಿ ಒಂದೊಂದಾಗಿ ಅವು ಮಾಡ್ತೀವಿ ಆಮೇಲೆ ಅದೆಲ್ಲ ಆದ್ಮೇಲೆ ನಮ್ಮ ಅತ್ತೆಯವ್ರು ಕರ್ಕೊಂಬರ್ತೀವಿ ಒಂದ್ ಸ್ವಲ್ಪ ದಿನ ನಮಗೆ ಟೈಮ್ ಕೊಡ್ರಿ ಅವ್ರು ಬರೋವ್ರ ಅದಾರ ಅವ್ರಿಗೆ ಕರ್ಕೊಂಬರ್ತೀವಿ ಸದ್ಯ ಇನ್ನೊಂದ್ ಸ್ವಲ್ಪ ಕೆಲಸಗಳು ಅದಾವ ಅವೆಲ್ಲ ಆಮೇಲೆ ಒಂದೊಂದಾಗಿ ಹೇಳ್ತೀವಿ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆ ನಿಮ್ಗೆ ಬಹಳ ಧನ್ಯವಾದ ನೋಡ್ರಿ ಮತ್ತೆ ಮೌಸಿನ್ ನಮ್ ಜೊತೆ ಇವತ್ತು ಬಂದಿದ್ದಾರೆ ನೋಡಿದ್ರಲ್ಲ ಅವರು ಎಷ್ಟು ಎಂಜಾಯ್ ಮಾಡಿದ್ರು ಬಹಳ ಖುಷಿ ಆದ್ರು ಎಷ್ಟು ಮಸ್ತ್ ಕಾರ್ಯಕ್ರಮಗಳು ಮಾಡಿದ್ರ ನಾನು ಫಸ್ಟ್ ಟೈಮ್ ನೋಡಿದೆ ಬಹಳ ಚಂದ ಇದ್ವು ಅಂತಂದ್ರು ಹೊಟ್ಟೆ ತುಂಬ ಊಟ ಮಾಡಿದ್ರು ನಾವು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಮತ್ತೆ ಬಂದ್ವಿ